ಕಾಲುವೆಗೆ ಈಜಲು ತೆರಳಿದಂತಹ 3 ಬಾಲಕರ ದಾರುಣ ಸಾವಾಗಿದೆ. ಮೈಸೂರು ಜಿಲ್ಲೆ ಸಾಲಿಗ್ರಾಮ ಪಟ್ಟಣದಲ್ಲಿ ಘೋರ ಘಟನೆಯಾಗಿದೆ. ಅಯಾನ್, ಅಜಾನ್ ಹಾಗೂ ಲಕ್ಮಾನ್ ಸಾವನ್ನಪ್ಪಿದ್ದಾರೆ. ಕಾಲುವೆಗೆ ಈಜಬೇಕು ಅಂತ ಹೇಳಿ ಹೋಗಿದ್ದಾರೆ. ಮೈಸೂರು ಜಿಲ್ಲೆ ಸಾಲಿಗ್ರಾಮ ಪಟ್ಟಣದಲ್ಲಿ ಆಗಿರುವಂತಹ ಘೋರ ಘಟನೆ. ಅಯಾನ್, ಅಜಾನ್ ಹಾಗೂ ಲಕ್ಮಾನ್ ಸಾವನ್ನಪ್ಪಿದ್ದಾರೆ. ಸಾಲಿಗ್ರಾಮದ ಚಾಮರಾಜ ಎಡದಂಡೆ ಕಾಲುವೆಗೆ ಈಜಲು ಹೋಗಿರ್ತಾರೆ. ಅಯಾನ್, ಆಜಾನ್ ಜೊತೆಗೆ ಕೆಆರ್ಪೇಟೆ ನವೋದಯ ಶಾಲೆಯ ಮಕ್ಕಳಾಗಿರ್ತಾರೆ. ದೀಪಾವಳಿ ರಜೆಗೆ ಅಂತ ಹೇಳಿ ಬಂದಿದ್ದವರು ಈಜಲಿಕ್ಕೆ ಹೋಗಿರ್ತಾರೆ. ಸಂಜೆಯಾದರೂ ಕೂಡ ಮಕ್ಕಳು ಬರೋದೇ ಇಲ್ಲ. ಯಾಕೆ ಬಂದಿಲ್ಲ ಅಂತ ಹೇಳಿ ಪೋಷಕರು ಹುಡುಕಾಟವನ್ನ ಮಾಡ್ತಾರೆ. ಕಾಲುವೆ ಬಳಿಯಲ್ಲಿ ಮಕ್ಕಳ ಬಟ್ಟೆ ಜೊತೆಗೆ ಚಪ್ಪಲಿಯನ್ನ ಕಂಡು ಶೋಧ ಕಾರ್ಯವನ್ನ ಮಾಡಲಾಗುತ್ತೆ. ಇಬ್ಬರ ಮೃತದೇಹ ಪತ್ತೆಯಾಗಿದೆ. ಮತ್ತೊಬ್ಬನ ಮೃತದೇಹಕ್ಕೆ ಶೋಧ ಕಾರ್ಯ ಆಗ್ತಾ ಇದೆ. ಸಾಲಿಗ್ರಾಮ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ದೀಪಾವಳಿ ಹಬ್ಬ ಇತ್ತು, ಸೊ ರಜೆ ಇತ್ತು, ಮಕ್ಕಳು ಮನೆಗೆ ಬಂದಿದ್ರು. ಮಕ್ಕಳು ಮನೆಗೆ ಬಂದವರೇ ಈ ಗಂಡು ಮಕ್ಕಳು ಇರ್ತಾರಲ್ಲ, ಭಾಳ ಚೇಷ್ಟೆ ಜಾಸ್ತಿ. ಸ್ವಲ್ಪ ಮನೇಲಿ ಇರೋದಿಲ್ಲ. ಅವು ಟಿವಿನೋ ಮೊಬೈಲೋ ಅಥವಾ ಮನೇಲಿ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಮನೇಲಿ ಇರಲ್ಲ. ಹುಡುಗರು ಏನು ಮಾಡ್ತಾರೆ, ಎಲ್ಲೋ ಹಂಗೆ ಆಚೆ ಆಟ ಆಡ್ತಾ ಇರ್ತಾರೆ ಅಂತ ಹೇಳಿ ಮನೇಲಿ ಅನ್ಕೊಂಡ್ಬಿಡ್ತಾರೆ. ಆದರೆ ಇವರು 3 ಜನ ಗಂಡು ಮಕ್ಕಳು ಏನಿದ್ರು ಆಚೆ ಆಡಲಿಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಹಾಗೆ ಒಂದು ಸ್ವಲ್ಪ ಸ್ವಿಮ್ ಮಾಡೋಣ ಅಂತ ಹೇಳಿ ಈಜಲಿಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಈಜಕ್ಕೆ ಹೋದವರು ನೋಡಿ ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಎಷ್ಟೊತ್ತಾದರೂ ಬರಲೇ ಇಲ್ವಲ್ಲ, ಸಂಜೆ ಆಯಿತು ಬರಲೇ ಇಲ್ಲ ಗಂಡು ಮಕ್ಕಳು ಅಂತ ಹೇಳಿ ಹುಡುಕಾಟವನ್ನು ನಡೆಸ್ತಾರೆ. ನೋಡಿದ್ರೆ ಅಲ್ಲಿ ಶವ ಪತ್ತೆ ಆಗಿರುವಂಥದ್ದು ಇಬ್ಬರದು.